ನಮಸ್ಕಾರ. ಬನ್ನಿ ಇವತ್ತು ನಾವು ಕರ್ನಾಟಕದ ಸಾಗರದಲ್ಲಿ ನಡೆದ ಒಂದು ತುಂಬಾನೇ ಬೇಸರದ ಕಥೆಯ ಬಗ್ಗೆ ಮಾತಾಡೋಣ. ಈ ಕಥೆ ಕೆಲ್ಸದ ಜಾಗದಲ್ಲಿ ಎದುರಾಗುವ ಒತ್ತಡಗಳು ಎಷ್ಟೊಂದು ಗಂಭೀರವಾಗಿರ್ಬೋದು ಅನ್ನೋದ್ರ ಬಗ್ಗೆ ನಮ್ಮನ್ನು ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ. ಈ ಒಂದು ವಿಶ್ಲೇಷಣೆ ಸಾಗರದಲ್ಲಿ ವರದಿಯಾದ ಒಂದು ದುರಂತ ಘಟನೆಯ ಬಗ್ಗೆ. ಇದು ಒಬ್ಬ ರಾಜ್ಯ ಸಾರಿಗೆ ಬಸ್ ಚಾಲಕನ ಕಥೆ ಮತ್ತು ಈ ಘಟನೆಯಿಂದ ನಾವು ಏನು ಕಲಿಬಹುದು ಅನ್ನೋದನ್ನ ನೋಡಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸರಿ, ಈ ಕಥೆ ಶುರುವಾಗೋದೇ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದ ಒಂದು ದುರಂತದಿಂದ. ಇದು ತುಂಬಾನೇ ಸೂಕ್ಷ್ಮವಾದ ವಿಷಯ. ಆದ್ರೂ ಈ ಘಟನೆಗೆ ಕಾರಣವಾದ ಸಂದರ್ಭಗಳು ಏನು ಅಂತ ಮೂಲ ಲೇಖನದಲ್ಲಿ ವರದಿಯಾದಂತೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾದ್ರೆ ಈ ಇಡೀ ಘಟನೆಯ ಕೇಂದ್ರಬಿಂದುವಾಗಿದ್ದ ಆ ವ್ಯಕ್ತಿ ಯಾರು? ಅವರ ಹಿನ್ನೆಲೆ ಏನು? ಅವರ ಹೆಸರು ನಾಗಪ್ಪ. ವಯಸ್ಸು 55 ವರ್ಷ. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ವಾಸವಾಗಿದ್ರು. ವೃತ್ತಿಯಲ್ಲಿ ಇವರು KSRTC ಬಸ್ ಚಾಲಕರಾಗಿ ಸೇವೆ ಸಲ್ಲಿಸ್ತಿದ್ರು. ಸರಿ, ಹಾಗಾದ್ರೆ ಆ ದಿನ ನಿಜಕ್ಕೂ ಏನಾಯ್ತು? ವರದಿಗಳ ಪ್ರಕಾರ ಈ ದುರಂತ ಹೇಗ್ ನಡ್ತು ಅಂತ ನೋಡೋಣ ಬನ್ನಿ. ನೋಡಿ, ಈ ಸ್ಲೈಡ್ನಲ್ಲಿರೋ ಟೈಮ್ಲೈನ್ ಗಮನಿಸಿದ್ರೆ ಎಲ್ಲವೂ ಎಷ್ಟು ಬೇಗ ನಡೆದೋಯ್ತು ಅಂತ ಗೊತ್ತಾಗುತ್ತೆ. ಸುಮಾರು ನವೆಂಬರ್ 2025ರಲ್ಲಿ ನಾಗಪ್ಪನವರಿಗೆ ಕೆಲಸ ಕೊಡೋದನ್ನ ನಿಲ್ಲಿಸಲಾಗುತ್ತೆ. ಅದಾದ್ಮೇಲೆ ಜನವರಿ 5, 2026ರ ಸಂಜೆ ಅವರು ಮನೆಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ. ಇದನ್ನ ನೋಡಿದ ಅವರ ಮಗ ರಾಕೇಶ್ ತಕ್ಷಣವೇ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ತಾರೆ. ಹೆಚ್ಚಿನ ಚಿಕಿತ್ಸೆ ಬೇಕಾಗಿದ್ರಿಂದ ಅದೇ ರಾತ್ರಿ ಶಿವಮೊಗ್ಗದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ಅಷ್ಟೆಲ್ಲ ಪ್ರಯತ್ನ ಪಟ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆ ಉಸಿರಳಿತಾರೆ. ನಿಜಕ್ಕೂ ದುರಂತ. ಇದೆಲ್ಲ ಆದ್ಮೇಲೆ ಬರುವಂಥ ಒಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ, ಯಾಕ್ ಹೀಗಾಯ್ತು? ಈ ಹತಾಶೆಯ ನಿರ್ಧಾರಕ್ಕೆ ಕಾರಣವಾದ್ರೂ ಏನು? 2 ತಿಂಗಳು. ಹೌದು, ಮೂಲಗಳ ಪ್ರಕಾರ ನಾಗಪ್ಪನವರಿಗೆ 2 ತಿಂಗಳ ಕಾಲ ಯಾವುದೇ ಡ್ಯೂಟಿ ಕೊಡದೆ ಮನೆಯಲ್ಲೇ ಕೂರಿಸಲಾಗಿತ್ತು. ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಅವರ ಮನೆಯವರು ಅಂದ್ರೆ ಪತ್ನಿ ಮತ್ತು ಮಗ ಕೇಳಿದಾಗ ಅವರು ಕೊಟ್ಟ ಉತ್ತರ ನಿಜಕ್ಕೂ ಮನ್ಸಿಗೆ ನೋವು ಕೊಡುತ್ತೆ. ಮ್ಯಾನೇಜರ್ ಡ್ಯೂಟಿಗೆ ಹಾಕಿಲ್ಲ ಅಂತ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದೇನು ಅಂದ್ರೆ, ಸುಮಾರು 2 ತಿಂಗಳ ಕಾಲ ಕೆಲ್ಸ ಇಲ್ದೇ ಇದ್ದಿದ್ದೇ ಅವರ ಮಾನಸಿಕ ಒತ್ತಡಕ್ಕೆ, ಆ ಸಂಕಟಕ್ಕೆ ನೇರ ಕಾರಣ ಅಂತ ಹೇಳಲಾಗ್ತದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನೂ ದಾಖಲಿಸಲಾಗಿದೆ. ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ಬಂದಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಈ ಒಂದು ಘಟನೆ ಇದಕ್ಕಿಂತ ದೊಡ್ಡ ಒಂದು ಗಂಭೀರವಾದ ಸಮಸ್ಯೆಯ ಕಡೆ ನಮ್ಮ ಗಮನ ಸೆಳೆಯುತ್ತೆ. ನೋಡಿ, ಈ ಘಟನೆಯಿಂದ ನಮ್ಗೇನು ಗೊತ್ತಾಗುತ್ತೆ ಅಂದ್ರೆ, ಮೊದಲನೇದಾಗಿ ಉದ್ಯೋಗಿ ಸಮುದಾಯ ಎಂತಹ ದೊಡ್ಡ ಮಟ್ಟದ ಒತ್ತಡ ಮತ್ತೆ ಸವಾಲುಗಳನ್ನ ಎದುರಿಸ್ತೆ ಅನ್ನೋದು. ಎರಡನೇದಾಗಿ, ಪ್ರತಿಯೊಂದು ಕೆಲಸದ ಜಾಗದಲ್ಲೂ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋ ವ್ಯವಸ್ಥೆಗಳು ಇವತ್ತು ಎಷ್ಟು ಜರೂರಿ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಯಾಕೆಂದ್ರೆ ಇಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟ ಮಾನಸಿಕ ಸಂಕಟದಿಂದ ಒಂದು ಅಮೂಲ್ಯ ಜೀವವೇ ಹೋಗಿದೆ. ಹಾಗಾಗಿ ಈ ಘಟನೆ ನಮ್ಮೆಲ್ಲರ ಮುಂದೊಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಪ್ರತಿಯೊಂದು ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳ ಮಾನಸಿಕ ಆರೋಗ್ಯವನ್ನ ಕಾಪಾಡೋದು ಹೇಗೆ? ಮುಂದೆ ಇಂಥ ದುರಂತಗಳು ನಡೆಯದ ಹಾಗೆ ತಡೆಯೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಇದರ ಬಗ್ಗೆ ಯೋಚಿಸಬೇಕಿದೆ. ಧನ್ಯವಾದಗಳು.